ನಮಸ್ಕಾರ ರೀ. ನಮ್ಮ ಮಂದಿಗೆಲ್ಲ ನಮಸ್ಕಾರ. ಎಲ್ಲ ರೈತರು ಕಾಯಿ ಕಟ್ ಮಾಡಿ ಶೆಡ್ಡಿಗೆ ಹಾಕ್ಕೊಂಡಿರಿ ಮತ್ತು ಮಾರ್ಕೊಂಡಿರಿ. ಎಲ್ಲ ಒಂದೊಂದು ಸ್ಟೇಜ್ ಒಳಗೆ ಕಟಿಂಗ್ ಮಾಡಿದವ್ರು ಒಂದೊಂದು ಸ್ಟೇಜ್ನಾಗ ಅದೀರಿ. ಸದ್ಯಕ್ಕೆ ಸಾಕಷ್ಟು ರೈತರು ಏನದ ಕಟಿಂಗ್ ಏಪ್ರಿಲ್ ಕಟಿಂಗ್ ಮಾಡೋಕ್ಕೂ ನಿಂತಾರ. ಒಂದು ಸ್ವಲ್ಪ ನಾವು ನಮ್ಮದು ಈ ವರ್ಷ ಯಾವ ರೀತಿ ನಾವು ಪ್ಲ್ಯಾನ್ ಹಾಕ್ಕೊತೀವಿ, ಯಾವುದು ಏಪ್ರಿಲ್ ಚಟ್ನಿ ಮಾಡ್ಕೊಳಕ್ಕೆ ಏನೆಲ್ಲ ನಾವು ಚೇಂಜ್ ಮಾಡ್ತೀವಿ ಈ ವರ್ಷ. ಹೋದ ವರ್ಷ ನಮಗೆ ನೀರು ಸಾಕಷ್ಟು ಕಡಿಮೆ ಇತ್ತು ಹೋದ ವರ್ಷ. ಈ ವರ್ಷ ಸಿಂಪಲ್, ಈ ಕಡೆ ಕಡಿಮೆನೂ ಅಂತ ಹೇಳಕ್ಕೆ ಬರಲ್ಲ, ಈ ಕಡೆ ಜಾಸ್ತಿನೂ ಅಂತ ಹೇಳಕ್ಕೆ ಬರಲ್ಲ. ಒಂದು ರೇಂಜ್ ಒಳಗೆ ನಮಗೆ ಈ ವರ್ಷ ನೀರದ ಅಷ್ಟೊಂದು ಸಮಸ್ಯೆ ಇಲ್ಲ. ನೀರಿನ ಬಗ್ಗೆ ನಮಗೆ ಇಲ್ಲ ಅಂತಂದ್ರೆ ಇನ್ನೂ ಒಂದು ಸಮಸ್ಯೆ ಬರ್ತದೆ. ಏನು ಸಮಸ್ಯೆ ಬರ್ತದೆ ಈ ವರ್ಷ? ಇದು ಎಲ್ಲರಿಗೂ ಎಫೆಕ್ಟ್ ಆಗ್ತದೆ. ಈ ವರ್ಷ ಟೆಂಪ್ರೇಚರ್ ಹೆವಿ ಇರ್ತದೆ, ಬಿಸಿಲ ಭಾಳ ಇರ್ತದೆ ಈ ವರ್ಷ. ಹೋದ ವರ್ಷಕ್ಕಿಂತ ಈ ವರ್ಷ 2 ಡಿಗ್ರಿ ಅಥವಾ 3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇರೋ ಚಾನ್ಸಸ್ ಅದ ಅಂಥೇಳಿ ನಮ್ಮ ಹವಾಮಾನ ಇಲಾಖೆಯವರು ವರದಿಯನ್ನು ಮಾಡ್ಯಾರ. ಅದಕ್ಕೆ ನಾವು ಈ ವರ್ಷ ಯಾವ ರೀತಿ ನಾವು ಏಪ್ರಿಲ್ ಪ್ಲ್ಯಾನ್ ಮಾಡಬೇಕು, ಕಟಿಂಗ್ ಮಾಡಿ ಕಡ್ಡಿ ಒಳ್ಳೆ ನಮಗೆ 100% ಕಡ್ಡಿ ಆಗಬೇಕು. ಕಡೆ ಗರ್ಭನೂ ಕರೆಕ್ಟ್ ಆಗಬೇಕು. ನಂತರ ಏನದ ತಪ್ಪಲು ಹೆಲ್ದಿ ಇರಬೇಕು, ಮ್ಯಾಚುರಿಟಿನೂ ಕರೆಕ್ಟಾಗಿರಬೇಕು. ಆಮೇಲೆ ತಪ್ಪಲು ಸಹ ನಮಗೆ ಭಾಳ ಹೆಲ್ದಿ ಇರಬೇಕು. ಇದ್ರ ಬಗ್ಗೆ ನಾವು ಗಮನದಾಗ ಇಟ್ಕೊಂಡು ಪ್ಲ್ಯಾನ್ ಹಾಕ್ಕೋಬೇಕು ಈ ವರ್ಷ. ಈ ಏಪ್ರಿಲ್ ಪ್ಲ್ಯಾನ್ಗಿಂತ ಮೊದಲು ನಾನು ಹೋದ ವರ್ಷ ನಮ್ಮ ಬ್ರದರ್ ಒಂದು ವಿಡಿಯೋ ಬಿಟ್ಟಿದ್ರು, ಯಾವ ರೀತಿ ನಾವು ಅಕ್ಟೋಬರ್ ಕಾಯಿ ಚಟ್ನಿಯನ್ನು ಹೆಂಗೆ ನಾವು ಡಿಸೈಡ್ ಮಾಡ್ಬೇಕಂತೇಳಿ ಒಂದು ವಿಡಿಯೋ ಬಿಟ್ಟಿದ್ವಿ. ಆ್ಯಸ್ ಇಟ್ ಈಸ್ ಅದು ಆ್ಯಕ್ಚುಲಿ ಏನಾಗ್ಬಿಟ್ಟದ ಅಂತಂದ್ರೆ ರೀ, ಒಂದು ಇದು ಪ್ರಿಡಿಕ್ಷನ್ ಅಂದ್ರೇನು, ಜ್ಯೋತಿಷ್ಯ ಹೇಳ್ದಂಗೆ ಆಗ್ಬಿಟ್ಟಿತ್ತು. ಒಂದು ಪ್ರಿಡಿಕ್ಷನ್ ಮಾಡ್ದಂಗೆ ಆಗ್ಬಿಟ್ಟೈತಿ. ಅಂದ್ರೆ ಈ ದಿನದ ಮಧ್ಯದೊಳಗೆ ನೀವು ಅಕ್ಟೋಬರ್ 10ರಿಂದ 20ನೇ ತಾರೀಕು ನೀವು ಏನಾದರೂ ಕಟಿಂಗ್ ತೊಗೊಂಡ್ರೆ ಒಳ್ಳೆ ಇಳುವರಿ ಬರ್ತದೆ ಮತ್ತು ಖರ್ಚು ಕಡಿಮೆ ಆಗ್ತದೆ ಅಂಥೇಳಿ ಒಂದು ಮಾತು ಹೇಳ್ದಂಗೆ ಆಗಿತ್ತದು. ಅದು ಆ್ಯಸ್ ಇಟ್ ಈಸ್ ಹಂಗೆ ಆಗ್ಬಿಟ್ಟೈತೆ. ಅದು ಹಾಗೆ ರಿಸಲ್ಟ್ ತೋರಿಸ್ಕೊಂಡ್ಬಿಟ್ಟದ್ರಿ ಪ್ಲಾಟ್ ಒಳಗೆ. ಫಸ್ಟ್ ನೋಡ್ಬೇಕಾದ್ರೆ ರೋಗಗಳು ಕಾಡಲಿಲ್ಲ, ಒಂದಿಷ್ಟು ಗೊನೆ ಕರಗಲಿಲ್ಲ, ಏನೂ ಸಮಸ್ಯೆ ಆಗಲಿಲ್ಲ ಆ ಟೈಮ್ನಾಗ. ಈ ಕಡೆ ಫ್ಲವರಿಂಗ್ ಟೈಮ್ನಾಗೂ ಅಷ್ಟೊಂದು ಸಮಸ್ಯೆಗಳಾಗಲಿಲ್ಲ, ಈ ಡ್ರಾಪಿಂಗ್ ಟೈಮ್ನಾಗ. ಆನಂತರ ನಮಗೆ ಬುರಿನೂ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ, ಮಮ್ಮಿನೂ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ. ಆನಂತರ ಶುಗರಿಗೇನು ಬಿಡ್ರಿ, ನೆಲ ಯಾರ್ದಂಗೆ ಇರ್ತದೆ ಅವ್ನು ಶುಗರ್ದು ಇರ್ತದೆ. ಅದ್ರ ಬಗ್ಗೆ ನಾವು ನಮ್ಮ ಪ್ಲಾಟಿನ ಬಗ್ಗೆ ಹೇಳೋದಾದ್ರೆ, ನಮಗೇನು 121-22ನೇ ದಿವ್ಸಿಗೆ ನಾವು 120ನೇ ದಿವ್ಸಿಗೆ ಆ್ಯಕ್ಚುಲಿ ನಾವು ಚೆಕ್ ಮಾಡಿದ್ವಿ ಶುಗರ್. ನಮ್ಮದು 18ರಿಂದ 19-20 ಅನ್ಸ್ಕೊಂಡಿತ್ತು. 128 ದಿವ್ಸಿಗೆ ನಮ್ಮದು ಶುಗರ್ ಒಂದು ಸಲ ಕಟ್ ಮಾಡಿ ಹಾಕಿದ್ದೀವಿ ನಾವು. ಮ್ಯಾಗಿಂದೆಲ್ಲ ಯಾವುದು ಹಳದಿ ಗುನಿ ಏನಿರುತ್ತಲ್ಲ ರೀ, ಅದೆಲ್ಲ ನಾವು ಕಟ್ ಮಾಡಿ ಶೆಡ್ಡಿಗೆ ಹಾಕಿದ್ವಿ. 145-46ನೇ ದಿವ್ಸಿಗೆ ನಾವು 50 ದಿವಸ ಇಡ್ರಿ ಹೆಚ್ಚು ಕಮ್ಮಿ, ಅಷ್ಟರೊಳಗೆ ಕಟ್ ಮಾಡೋ ಟೈಮ್ನಾಗ ನಮ್ಮ ಶುಗರ್ ಅದು 25 ಮ್ಯಾಲೆ ಹೋಗಿತ್ತು ರೀ. ಅದು 26 ಸನಿ ಬಂದಿತ್ತು ಶುಗರ್. ಇದು ನಮ್ಮ ಪ್ಲಾಟಿನ್ ಅಂತ ಹೇಳಿದೆ ರೀ ನಾನು. ಕೆಲವೊಂದು ಪ್ಲಾಟಿಂದು ಸ್ವಲ್ಪ ಮಣ್ಣಿನ ಇದು ಇರೋದ್ರಿಂದ ಅದು ಸ್ವಲ್ಪ ಹಿಂದೆ ಮುಂದೆ ಆಗಿರ್ತದೆ. ಬಟ್ ನಾವು ಏನು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಏನು ಹೇಳ್ತೀವಿ ಅಂತಂದ್ರೆ, ನಮ್ಮ ಎಕ್ಸ್ಪೀರಿಯೆನ್ಸು ನಾವು ತೋಟದ್ದು ನೋಡೋದ ಪ್ರಕಾರ ಏನಂದ್ರೆ, ಈಗ ನೋಡ್ರಿ, ಯಾವ್ಯಾವ ದಿನಕ್ಕೆ ಯಾವ್ಯಾವ ಏರಿಯಾಕ್ಕೆ ಬೆಳೆಗಳು ಯಾವುದೇ ಇರಲಿ, ಈಗ ಅದನ್ನು ಅಲ್ಲಿ ನಾವು ಹಾಕಿದಾಗ ಮಾತ್ರ ಬೆಳೆ ಬರ್ತದೆ ಅಂತನ್ನೋದು ಎಲ್ಲರಿಗೂ ಒಂದು ನಾರ್ಮಲ್ ಜನರಲ್ಲಾಗಿ ಗೊತ್ತಿರ್ತದೆ. ಆದರೂ ಸಹ ನಾವು ಸ್ವಲ್ಪ ಗಟ್ಟಿ ಧೈರ್ಯ ಮಾಡಿ ದಿನವೇ ಬದಲಾಯಿಸ್ಬಿಡ್ತೀವಿ ನಾವು. ಈಗ ನೋಡಿರಿ, ನಮ್ಮ ಕಡೆ ದ್ರಾಕ್ಷಿದ ಎಕ್ಸಾಂಪಲ್ ಕೊಡೋದಾದ್ರೆ, ನಾವು ಉತ್ತರ ಕರ್ನಾಟಕ ಭಾಗದಾಗ ನಾವು ಯಾವಾಗ ಏಪ್ರಿಲ್ ಕಟಿಂಗ್ ತೊಗೊತೀವಿ, ಅದು ಏಪ್ರಿಲ್ ಒಳಗೆ ಅಂತಂದ್ರೆ ಅಕ್ಟೋಬರ್.
1ರಿಂದ 10 ಅಥವಾ 10 ಭಾಳ ಆಸ್ಪಾಸ್ ಒಂದು 4-5 ದಿವಸ ಹಿಡಿರಿ. ಏಪ್ರಿಲ್ 15ನೇ ತಾರೀಕಿನ ತನಕ ಹಿಡೀರಿ. ಹಾಂ, ಈ ಟೈಮ್ನಾಗ ನಾವು ಕಟಿಂಗ್ ತೊಗೊಂಡಾಗ ನಮಗೆ 100% ಕಡ್ಡಿ ತೋರಿಸ್ತದ್ರಿ. ಅದು 100% ನಮಗೆ ಗರ್ಭಧಾರಣೆನೂ ಆಗುತ್ತೆ ಮತ್ತು ಅದರದ್ದು ಮ್ಯಾಚುರಿಟಿನೂ ಆಗ್ತದೆ. ಆನಂತರ ಇಲ್ಲೇ ನೀವು ನಮ್ಮ ಕರ್ನಾಟಕದಾಗೆ ಇನ್ನೊಂದು ಎಕ್ಸಾಂಪಲ್ ಆದ್ರೆ ಈ ಚಿಕ್ಕಬಳ್ಳಾಪುರ ಸೈಡ್ ಅಥವಾ ಬ್ಯಾಂಗ್ಳೂರು ಸೈಡ್ ಅವರು 2 ಟೈಮ್ ಬೆಳೆ ತೆಗಿತಾರೆ. ಹೌದಲ್ಲ ರೀ, 2 ಟೈಮ್ ಬೆಳೆ ತೆಗಿತಾರೆ ಅವರು. ಅವರ ಪ್ರಕಾರ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಅವ್ರಿಗಿರೋ ಟೆಂಪ್ರೇಚರ್ ನಮಗಿರಲ್ಲ, ನಮಗಿರೋ ಟೆಂಪ್ರೇಚರ್ ಅವ್ರಿಗಿರಲ್ಲ, ಬೇರೆ ಬೇರೆ ಇರ್ತದೆ, ವ್ಯತ್ಯಾಸ ಇರ್ತದೆ. ಇಲ್ಲೇ ನೋಡ್ರಿ, ನೀವು ಮಹಾರಾಷ್ಟ್ರ ಕಡೆ ತೊಗೊಳ್ಳೋದಾದ್ರೆ ಅವ್ರದ್ದೇ ಒಂದು ಸಪ್ರೇಟ್ ಪದ್ಧತಿ ಬರ್ತದೆ. ಅಂದರೆ ದಿನಗಳು ಹೇಳಾಕತ್ತೀನಿ ರೀ ನಾ, ಯಾವುದು ನೀವು ಕಟಿಂಗ್ ಮಾಡೋ ದಿನ ಹೇಳಾಕತ್ತೀನಿ. ಆಮೇಲೆ ಈ ಕಡೆ ನಾಸಿಕ್ ಈ ಕಡೆ ಮುಂದೆ ಹೋಗೋದಾದ್ರೆ ಒಟ್ಟು ಮಹಾರಾಷ್ಟ್ರದಾಗ ಕೆಲವೊಂದು ದಿನ ಚೇಂಜ್ ಆಗಿಬಿಡ್ತಾವೆ. ಅದಕ್ಕೆ ನಾವೇನು ಹೇಳ್ತೀವಪ್ಪ ಅಂತಂದ್ರೆ, ನಮಗೆ ಈ ವರ್ಷದ ರೈತರ ಅನುಭವ ನಮಗೆ ಹೇಳ್ಬೇಕಂತಂದ್ರೆ, ನಮಗೊಂದು 15,000 ರೈತರು ನಮಗೆ ಫೋನ್ ಕಾಂಟ್ಯಾಕ್ಟ್ ಒಳಗೆ ತಿಳಿಸ್ಯಾರ ಅವ್ರ ಸಮಸ್ಯೆಗಳನ್ನು. ಸರ್ ನಮ್ದು ಹಿಂಗಾಯ್ತು, ಸರ್ ನಾವು ಕಟಿಂಗ್ ಒಂದು ಸ್ವಲ್ಪ ಜಲ್ದಿ ತೊಗೊಂಡಿವಿ, ನಮಗೆ ಈ ಸಮಸ್ಯೆ ಆಗ್ತು, ನಾವು ಲೇಟಾಗಿ ತೊಗೊಂಡ್ವಿ, ಹಿಂಗಾಯಿತು, ನೀವು ಹೇಳಿದ್ರಿ ಅಕ್ಟೋಬರ್ 15ನೇ ತಾರೀಕು, ಇದು 10ನೇ ತಾರೀಕಿನಿಂದ 20ನೇ ತಾರೀಕು ಒಳಗಡೆ ತೊಗೋ ಅಂತ ಹೇಳಿದ್ರಿ, ನಾವು ಸ್ವಲ್ಪ ಲೇಟಾಗಿ ತೊಗೊಂಡಿವಿ ಅಥವಾ ಜಲ್ದಿ ತೊಗೊಂಡಿವಿ, ನಮಗೆ ಈ ಎಲ್ಲ ಸಮಸ್ಯೆಗಳಾದವು ಅಂತ ಸಾಕಷ್ಟು ರೈತರು ಹೇಳಿದ್ರಿ. ಏನದ ನಮ್ಮದೇ ಕರೆಕ್ಟ್ ಅಂತ ನಾನು ಹೇಳ್ಕೊಳ್ಳಲ್ರಿ. ಯಾಕಂತಂದ್ರೆ ಅದು ಒಂದು ದಿನ ಅಂತ ಇರ್ತದೆ ರೀ. ಈಗ ನೀವು ಅಕ್ಟೋಬರ್ದಾಗ ಮಳೆ ಅನಲೈಸಿಸ್ ಮಾಡಿ ಮತ್ತು ನಮ್ಮ ಕ್ಲೈಮೇಟನ್ನು ನಾವು ತಿಳ್ಕೊಂಡು ಕಟಿಂಗ್ ತೊಗೊಳೋದ್ರಾಗ ಭಾಳ ಮುಖ್ಯ ಇರ್ತದೆ ರೀ. ಹೌದಿಲ್ಲ ರೀ? ಯಾಕಂದ್ರೆ ಕ್ಲೈಮೇಟ್ ಯಾವ ರೀತಿ ಹೆಂಗೆ ಬದಲಾಗ್ತದಂತಂದು ನಮಗೆ ಗೊತ್ತಿರಲ್ಲ. ನಮಗೇನು ಒಂದು 10 ದಿವಸದಿಂದ ಇರ್ತದೆ. ಮತ್ತು ನಮ್ಮ ಹವಾಮಾನ ಇಲಾಖೆಯವರು ಕೆಲವೊಂದನ್ನು ಅಡ್ವಾನ್ಸ್ ಕೊಡ್ತಾರೆ. ಯಾವುದು ನಮಗೆ ಬಿಸಿಲಿನ ಬಗ್ಗೆ ಹೆಂಗಿರ್ತದೆ, ಕ್ಲೈಮೇಟ್ ಯಾವ ರೀತಿ ಇರ್ತದೆ ಅನ್ನೋದು ಒಂದಿಷ್ಟು ದಿನ ಅಡ್ವಾನ್ಸ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ನಾವು ಒಂದಿಷ್ಟು ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಅದಕ್ಕಂತ ಹೇಳ್ರಿ, ಈಗ ನಾವು ಹೋದ ವರ್ಷದ್ದು ನಮ್ಮದು ಈ ವರ್ಷದ ಬೆಳೆ ಯಾವುದು ರೋಗ ಅಂತೂ ನಮಗೆ ಅಷ್ಟೊಂದು ಕಾಡಲಿಲ್ಲ. ಬೆಳೆ ಅಂತೂ ಚೆನ್ನಾಗಿತ್ತು. ನೀವು ನೋಡಿರಿ, ಎಲ್ಲ ರೈತರು ಬಂದು ಸಾಕಷ್ಟು ರೈತರು ತೋಟಕ್ಕೆ ವಿಸಿಟ್ ಮಾಡಿ ನೋಡಿರಿ. ನಮ್ದು ಈ ವರ್ಷ 11 ಟನ್ ಮ್ಯಾಲಾಗುತ್ತೆ ರೀ. ನಾ ಶೆಡ್ನಾಗ ಅದ, ಬಟ್ ಅದೆಲ್ಲ ತೆಗೆದ್ಮ್ಯಾಗ ಎಷ್ಟಾಗುತ್ತೆ ಅಂತ ಲೆಕ್ಕ ಮಾಡಬೇಕು. ಈಗಂತೂ ಒಂದು 7 ಟನ್ನಿನಟ್ಟು ಅಪ್ರಾಕ್ಸಿಮೇಟ್ಲಿ 7 ಟನ್ ಇನ್ನೊಂದು ಸ್ವಲ್ಪ ಉಳ್ಕೊಂಡದ್ರಿ. ಯಾಕೆಂದ್ರೆ ಬಾಕ್ಸ್ ನಾವು ಕಳಿಸ್ಲಿಲ್ಲ, ಹಂಗೆ ಇಟ್ಕೊಂಡು ಒಂದು ತೊಡೆ ಕಳಿಸೀವಿ. ಇಷ್ಟು ನಮ್ಮದು ಇಳುವರಿ ಈ ವರ್ಷ ಕುಂತು. ನಮ್ಮ ರೈತರಿಗೆ ನಾ ಏನು ಹೇಳ್ತೀನಿಪ್ಪ ಅಂತಂದ್ರೆ, ಸೇಮ್ ಇಳುವರಿ ತೊಗೋರಿ. ಈ ವರ್ಷ 3, ಮುಂದಿನ ವರ್ಷ 6, ನೆಕ್ಸ್ಟ್ ವರ್ಷ 0 ಹಿಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಲಾಸ್ ಆಗ್ತೀರಿ. ಈ ವರ್ಷ 100 ರೂಪಾಯಿ ಮಾರಿರ್ತದೆ ಫಾರ್ ಎಕ್ಸಾಂಪಲ್, ಮುಂದಿನ ವರ್ಷ 120 ಮಾರಿರ್ತದೆ, ನೆಕ್ಸ್ಟ್ ಇಯರ್ 200 ಮಾರಿರ್ತದೆ. ನೀವು 200 ಮಾರೋ ಟೈಮ್ನಾಗ ನಿಮ್ಮ ಬೆಳೆ ಇರಲಿಲ್ಲ ಅಂದರೆ ಏನು ಲಾಭ ಮಾಡ್ಕೊಂಡಂಗೈತಿ? ಅದಕ್ಕೆ ನಮ್ಮ 3 ವರ್ಷದ ಏನದಲ್ಲ ರೇಟ 3 ತೊಗೊಂಬಿಡ್ರಿ. ಅದಕ್ಕೆ ನೀವೇನು ಮಾಡಬೇಕು, ವರ್ಷಕ್ಕೆ 1 ಎಕರೆಗೆ ಎಷ್ಟು ಬೀಳ್ಬೇಕು ಇಳುವರಿ? 3ರಿಂದ 3.5 ಅಥವಾ 4, ಇದು ಭಾಳ ಆಯಿತು. 4 ತನಕ ಹೇಳ್ತಾರೆ ರೈತರು. ಅಷ್ಟು ತೊಗೊಂಡಿವಿ, ಇಷ್ಟು ತೊಗೊಂಡಿವಿ ಅಂತ ಹೇಳ್ತಾರೆ. ಬಟ್ ನೆಕ್ಸ್ಟ್ ವರ್ಷ ಅವ್ರು 0ದಾಗೆ ಹೋಗಿರ್ತಾರೆ. 0 ಅಂತಂದ್ರೇನು ಪೂರ 0 ಅಲ್ಲ, ಒಂದು 2-3 ಟನ್ನಿನಟ್ಟು ಬಂದಿರ್ತಾರೆ. ಅದಕ್ಕೆ ನಮ್ದು ಇದು ಹೇಳ್ತೀವಿ. ಮತ್ತು ಈ ವರ್ಷ ಸ್ವಲ್ಪ ರೈತರು ಜಲ್ದಿ ಕಟಿಂಗ್ ತೊಗೊಂಡೋದಕ್ಕೆ ಏನು ಸಮಸ್ಯೆ ಆಗ್ಯಾವಂತ ಅನ್ನೋದು ಸ್ವಲ್ಪ ಒಂದು ಸೆಂಟೆನ್ಸ್ನಾಗ ಹೇಳ್ತೀನಿ ರೀ. ನಾ ಅಕ್ಟೋಬರ್ಕ್ಕಿಂತ ಮೊದಲು ತೊಗೊಂಡವರು ಏನು ಮಾಡ್ಕೊಂಡಾರ, ಗೊನೆ ಕರಗ್ಯಾದ, ಫ್ಲವರಿಂಗ್ ಒಳಗೆ ಹೋಗ್ಯಾದ, ದವಣಿ ಒಳಗೆ ಹೋಗ್ಯಾವ, ಎಲ್ಲದ್ರಾಗ ಹೋದು. ಮಿಕ್ಕಿದ್ದು ಉಳ್ಕೊಂಡದ್ದು ಏನಾಯಿತು, ಸ್ವಲ್ಪ ಉಳ್ಕೊಂಡದ್ದು ಸ್ವಲ್ಪ ರೋಟಿಂಗ್ ಒಳಗೆ ಹೋಗ್ಬಿಟ್ಟು. ಏನು ಮಾಡ್ತೀರಿ ಹಿಂಗಾದ ಬಳಕ? ಅಥವಾ ಲೇಟಾಗಿ ತೊಗೊಂಡವ್ರದ್ದು ಅವ್ರದ್ದೇನು ಸಮಸ್ಯೆ ಆಯ್ತು? ಲೇಟಾಗಿ ತೊಗೊಂಡವ್ರದ್ದು ಏನಪ್ಪ ಅಂತಂದ್ರೆ ಕಾಳು ಸೈಜ್ ಆಗಲಿಲ್ಲ, ಅದು ಸಮಸ್ಯೆ.
ಆಮೇಲೆ ಏನದ ನಮಗೆ ವಾತಾವರಣಕ್ಕೆ ಮತ್ತು ನಮ್ಗೆ ಬೇಕಾದಂಗೆ ಅದು ಪ್ಲಾಟ್ ನಮ್ಗೆ ಅನುಕೂಲಕರವಾಗಲಿಲ್ಲ. ಅದಕ್ಕೊಂದು ದಿನ ಇರ್ತದಂತ ನಾವು ಅದಕ್ಕೆ ಹಿಂದಕ್ಕಿನ ಹಿರಿಯರು ಮಾಡಿಟ್ಟಾರದು. ಇಂಥ ಕ್ಲೈಮೇಟಿಗೆ ಇಂಥ ತಿಂಗಳದಾಗೆ ನೀವು ಬೆಳೀರಪ್ಪ, ಜೋಳ ಹಾಕೋ ದಿನಗಳೇ ಬೇರೆ ಇರ್ತಾವೆ, ತೊಗರಿ ಹಾಕೋ ದಿನಗಳೇ ಬೇರೆ ಇರ್ತಾವೆ, ಅಲ್ಪ ಸ್ವಲ್ಪ ಗೋಧಿಗಳು, ಕಡ್ಲಿ ಇವೆಲ್ಲ ಹಾಕೋ ದಿನಗಳು ಎದಕ್ಕೆ ಮಾಡಿಟ್ಟಾರೆ ನಮಗೆ ಹಿಂದಕ್ಕಿನ ಹಿರಿಯರು? ಇದೇ ಸಲಿಂದ ಮಾಡಿರ್ತಾರೆ. ಅದಕ್ಕೆ ನಾವು ಹೊಸ ಟೆಕ್ನಾಲಜಿನೂ ಅಳವಡಿಸ್ಕೋಬೇಕು, ಹಳೆ ಪದ್ಧತಿನೂ ನಾವು ಅಳವಡಿಸ್ಬೇಕು. ಇವು ಎರಡರ ಮಧ್ಯೆ ನಮ್ಮದೊಂದು ತೆಗಿಬೇಕಾಗ್ಯದ ಈಗ. ಯಾಕಂದ್ರೆ ಆ ರೀತಿ ಕ್ಲೈಮೇಟ್ ಸೃಷ್ಟಿಯಾಗತ್ತವ. ಇವು ಎರಡರ ಮಧ್ಯೆ ನಾವು ನಡಿಬೇಕಾಗ್ಯದ. ಅದಕ್ಕೆ ನಾವೇನು ಹೇಳ್ತೀವಿ, ನಮ್ಮ ಅನುಭವ ಪ್ರಕಾರ ಇಷ್ಟು ದಿನಕ್ಕೆ ನೀವು ಚಾಟ್ನಿ ಹೊಡೀರಿ ಅಂತ ಹೇಳ್ತೀನಿ. ಬಟ್ ಬಿಡ್ರಿ, ಬರೀ ಚಾಟ್ನಿದೇ ಆಯಿತು, ಮತ್ತು ಬೇರೆ ವಿಷಯನೂ ಹೇಳೋಣಂತ. ಬೇರೆ ಏನಪ್ಪ ಅಂತಂದ್ರೆ, ಈ ವರ್ಷ ನಮ್ಮ ಪ್ಲ್ಯಾನ್ ಏನಪ್ಪ ಅಂತಂದ್ರೆ, ಕಡ್ಡಿ ನಮ್ಮದು ಕಡಿಮೆ ನೀರಿದ್ದರೂ 100% ಕಡ್ಡಿ ಆಗಬೇಕು, ಮೆಚುರಿಟಿ ಆಗಬೇಕು, ಗರ್ಭಧಾರಣೆ ಕರೆಕ್ಟಾಗಿ ಆಗಬೇಕು, ಆ ಔಷಧಿಗಳು ಕರೆಕ್ಟ್ ದಿನಕ್ಕೆ ಹೊಡಿಬೇಕು. ಆನಂತರ ತಪ್ಪಲ ಒಂದು ನಮಗೆ ಭಾಳ ಚಂದ ಹೆಲ್ದಿಯಾಗಿ ಉಳ್ಕೋಬೇಕು. ಎಲ್ಲಿ ತನಕ ಅಂತಂದ್ರೆ ಅಕ್ಟೋಬರ್ ನಾವು ಕಟಿಂಗ್ ಮಾಡೋ ತನಕ ಅದು ತಪ್ಪಲ ಚೆನ್ನಾಗಿ ಉಳಿಬೇಕು. ಅದ್ರ ಬಗ್ಗೆ ನಮ್ಮದು ಭಾಳ ಗಮನ ಇಡಬೇಕು ಎಲ್ಲ ರೈತರು. ಮತ್ತೇನಪ್ಪ ಅಂತಂದ್ರೆ, ಈ ವರ್ಷ ಟೆಂಪ್ರೇಚರ್ ಒಂದು ಭಾಳ ಅಂತ ಹೇಳ್ಯಾರ, ಅದನ್ನೂ ಒಂದು ಗಮನದಾಗ ಇಟ್ಕೋರಿ ಎಲ್ಲರೂ. ಆನಂತರ ಮತ್ತು ಏನು ಸಮಸ್ಯೆಗಳಿಲ್ಲ. ಸ್ವಲ್ಪ ಗೊಬ್ಬರಗಳೇನದಾವ ಸ್ವಲ್ಪ ಲಿಕ್ವಿಡ್ ಕಡೆ ಹೋಗ್ರಿ. ಸ್ವಲ್ಪ ಈ ಕಾಳು ಗೊಬ್ಬರದಿಂದ ಸ್ವಲ್ಪ ಟೆಂಪ್ರೇಚರ್ ಈ ವರ್ಷ ಯಾವ ರೀತಿ ಇರುತ್ತೆ ಅಂತ ಅನ್ನೋದು ನಿಮಗೆ ಬರೋ ದಿನಗಳಲ್ಲಿ ಗೊತ್ತಾಗ್ತದೆ. ಅಂದ್ರೆ ನಮಗೆ ಟೆಂಪ್ರೇಚರ್ ಹೆವಿ ಆಗ್ತಂದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಆಗಕತ್ತಂದ್ರೆ ಕೆಲವೊಂದು ಗೊಬ್ಬರಗಳು ನಮಗೆ ನಡೆಯಂಗಿಲ್ಲ ನಮ್ಮ ಪ್ಲಾಟಿಗೆ, ನಮ್ಮ ಕ್ಲೈಮೇಟಿಗೆ ಅದು ನಡೆಯೋಂಗಿಲ್ಲ. ಅದು ಸ್ವಲ್ಪ ಗಮನ ಕೊಡ್ರಿ. ಆಮೇಲೆ ಏನದ, ಗರ್ಭಿಣ ಔಷಧ ಒಂದು ಸ್ವಲ್ಪ ಚೆನ್ನಾಗಿ ಹುಡ್ಕೋರಿ. ಅವು ಯಾವ ಅಂತ ಅನ್ನೋದು ಎಲ್ರಿಗೂ ಗೊತ್ತು ಅದ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಅಪ್ಡೇಟ್ ಆಗಿ ನಾವು ಚಾರ್ಟ್ ಒಳಗಿನ ಪ್ರಿಪ್ರೇಷನ್ ನಡೆದದ. ನಮ್ಮ ಚಾರ್ಟ್ ಒಂದು 20 ದಿನ ಅಷ್ಟೇ ರೆಡಿ ಆಗುತ್ತೆ. ಅದು ಬರೋ ದಿನಗಳಲ್ಲಿ ನಮ್ಮ ರೈತರಿಗೆಲ್ಲ ಸಿಗ್ತದೆ. ನಂತರ ಏನು ಒಳ್ಳೆ ರೇಟ್ ಅದ. ಇದು ಒಂದು ಬಿಟ್ಟೆ ನೋಡ್ರಿ, ಈ ವರ್ಷದ ರೇಟ ನಾವು 16 ವರ್ಷ ಆಯಿತು ರೇಟ್. ಒಂದೇ ಒಂದು ಸಲ ಏನೋ ಮ್ಯಾಕ್ಸಿಮಮ್ 200 ತನಕ ಹೋಗಿತ್ತು ಅನ್ನಿಸ್ತದೆ. 205 ತನಕ ಹೋಗಿ ಬಂದದ. ಬಟ್ ರೇಟ್ ನಮಗೆ ಸಿಕ್ಕಿಲ್ಲ. ಈ ವರ್ಷ ನಾವು 240 ಮೇಲೆ ತೊಗೊಂಡಿವಂದ್ರೆ ಇದೇ ವರ್ಷ ರೇಟ್. ಮುಂದಿನ ವರ್ಷ ಯಾವ ರೀತಿ ಇರುತ್ತೆ ಅಂತ ಅನ್ನೋದೆಲ್ಲ ನಿಮ್ಮ ಎಲ್ಲ ರೈತರ ಇಮ್ಯಾಜಿನೇಷನ್ಗೆ ಇರಲಿ. ನಮಗೂ ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ ರೈತರಿಗೆ, ಯಾಕಂದ್ರೆ ಮಾರ್ಕೆಟ್ ಯಾವ ರೀತಿ ಹೆಂಗಿರುತ್ತಂತ ಗೊತ್ತಿಲ್ಲ. ಅದಕ್ಕೆ ಇಷ್ಟಂತರೂ ವಿಷಯ ಅದ. ಚಲೋ ರೇಟ್ ಅದ, ಚೆನ್ನಾಗಿ ಮಾರ್ಕೋರೆಲ್ಲರೂ. ಸ್ವಲ್ಪ ಗಡ್ಬಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಮಾರ್ಚ್ ಎಂಡ್ ಅನ್ನೋರ್ದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಲ್ ಕೊಡೋರಿದ್ರೆ ಕೊಡ್ರಿ. ಅಷ್ಟು ಮೀರಿ ಒಂದು ಸ್ವಲ್ಪ ಅನುಕೂಲಕರ ಇದ್ರೆ ಅಂದ್ರೆ ಒಂದು ಸ್ವಲ್ಪ ದಿನ ಇಡ್ರಿ, ಏನು ತೊಂದರೆ ಆಗಲ್ಲ. ಯಾಕಂದ್ರೆ ರೇಟ್ ಆಗೋದದ. ನಾವು ನಮ್ಮ ರೈತರಿಗೆ ಈ 15,000 ರೈತರು ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರೆ ಅಂತ ಹಿಡ್ಕೋರಿ. ಎಲ್ಲರೂ ದ್ರಾಕ್ಷಿ ಪ್ಲಾಟ್ಗಳೇ ಅದಾರ, ಎಲ್ಲರೂ ಕಡಿಮೆ ಇಳುವರಿ ಬೆಳೆದಾರ. ಆಮೇಲೆ ಸದ್ಯಕ್ಕೆ ಕೊಟ್ಟಿರೋ ರೈತರು ನೋಡೋದಾದ್ರೆ ಒಂದು 70% ರೈತರು ಎಲ್ಲರೂ ಮಾಲನ್ನು ಮಾರ್ಕೆಟ್ ಮಾಡಿಬಿಟ್ಟಾರ. ಅದಕ್ಕೆ ಏನಂತೀನಿ ನಾನು, ಈಗ ಯಾರು ಬೆಳೆ ಇದ್ದವ್ರದ್ದು ಸ್ವಲ್ಪ ನೋಡಿ ಮಾಡಿ ಚೆನ್ನಾಗಿ ರೇಟ್ ಬಂತಂದ್ರೆ ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನದ ಇಲ್ಲಿಗೆ ಮುಗಿಸ್ಕೊಂಡಂತ. ನಮಸ್ಕಾರ.